ನಾನು ಯಾವುದೇ ಪ್ರಶಸ್ತಿಗಳನ್ನ ಅಷ್ಟು ಸುಲಭವಾಗಿ ಸ್ವೀಕರಿಸಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಕೆಲವು ಪ್ರಶಸ್ತಿಗಳು ಮೌಲ್ಯಗಳನ್ನ ನೋಡಿ ಪ್ರಶಸ್ತಿಗಳು ತಗೋಬೇಕು ಅನ್ನೋದು ನನ್ನ ಮನದಾಳದ ಒಂದು ಆಸೆ. ಆ ಪ್ರಕಾರವಾಗಿ ನಾನು ಬೆರಳೆಣಿಕೆಯಷ್ಟು ಪ್ರಶಸ್ತಿಗಳನ್ನು ಇದುವರೆಗೆ ಸ್ವೀಕರಿಸಿದ್ದೇನೆ. ಅದರಲ್ಲಿ ನಮ್ಮ ವಿಶ್ವವಾಣಿ ವಿಶ್ವೇಶ್ವರ ಭಟ್ರ ನೇತೃತ್ವದಲ್ಲಿ ಕೊಡಮಾಡಲ್ಪಟ್ಟಿರುವಂತ ವಿಶ್ವವಾಣಿ ಪ್ರಾಯೋಜಿತ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್, ಅದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನ ಸಮೀಪದಲ್ಲಿರುವಂತ ಸನ್ ಸಿಟಿಯಲ್ಲಿ ಅತಿ ಸುಂದರವಾದ ನಗರ ಮತ್ತೆ ಸಮಾರಂಭ ಅಲ್ಲಿ ಜರುಗಿತು. ಅದರಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂತ ಜಗದೀಶ್ ಶೆಟ್ಟರು ನಮಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅಲ್ಲಿ ಆ ಒಂದು ದಕ್ಷಿಣ ಆಫ್ರಿಕಾದ ಏನು ಪ್ರವಾಸೋದ್ಯಮದ ಕಾರ್ಯದರ್ಶಿಗಳು ಆ ಸಮಾರಂಭದಲ್ಲಿ ನಮಗೆ ಪ್ರಶಸ್ತಿ ಪ್ರದಾನ ಮಾಡುವುದರಲ್ಲಿ ಕೈ ಜೋಡಿಸಿದ್ರು. ವಿಶ್ವೇಶ್ವರ ಭಟ್ರವರ ಅಧ್ಯಕ್ಷತೆಯಲ್ಲಿ ಆ ಸಮಾರಂಭ ನಡೀತು. 13 ಜನಕ್ಕೆ ನಮ್ಮ ಕರ್ನಾಟಕದ ಸಾಧನೆ ಮಾಡಿದಂಥವರಿಗೆ ಕೊಟ್ಟರು. ಅದು ನನಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರವನ್ನು ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ನನಗೆ ಕೊಟ್ಟಂತ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿಲ್ಲ. ಇಡೀ ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂತ ಸಾಹಿತ್ಯ ಅದು ಒಂದು ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಆಗಿರೋದ್ರಿಂದ ಆ ಕ್ಷೇತ್ರದಲ್ಲಿ ನನ್ನ ಸಾಧನೆಗೆ ಕಾರಣೀಭೂತರಾದಂಥವ್ರಿಗೆ ಮತ್ತೆ ನನ್ನ ಪ್ರೀತಿ ಗೌರವಕ್ಕೆ ಪಾತ್ರರಾದಂಥವ್ರಿಗೆ ಎಲ್ಲರಿಗೂ ಆ ಪ್ರಶಸ್ತಿಯನ್ನು ನಾನು ಅತ್ಯಂತ ಪ್ರೀತಿಯಿಂದ ಅದನ್ನ ಅವರಿಗೆ ಸಮರ್ಪಿಸಿದ ಇದ್ದೇನೆ. ನಾನು ಯಾವುದೇ ಪ್ರಶಸ್ತಿಗಳಿಗೆ ಆಸೆ ಪಡುವಂತ ವ್ಯಕ್ತಿ ಅಲ್ಲ. ನನಗೆ ಹೃದಯ ಸಿಂಹಾಸನ ಪ್ರಶಸ್ತಿಗಳೇ ಹೆಚ್ಚು ಪ್ರೀತಿ. ಯಾಕಂದ್ರೆ ನಾನು ಮೂಲತಃ ಪ್ರೌಢಶಾಲಾ ಅಧ್ಯಾಪಕನಾಗಿ ಮುಖ್ಯೋಪಾಧ್ಯಾಯನಾಗಿ ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ 34 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈಗಾಗಲೇ 18 ವರ್ಷ ಆಯ್ತು ನಾನು ನಿವೃತ್ತಿಯಾಗಿ. ಇವತ್ತಿಗೂ ನನ್ನ ವಿದ್ಯಾರ್ಥಿಗಳು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ತಾರೆ, ಅಭಿನಂದಿಸ್ತಾರೆ, ಸಿಕ್ಕಲ್ಲಿ ಮತ್ತೆ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಮತ್ತೊಂದಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಂಥವ್ರು. ಆ ಕಾರಣಕ್ಕೋಸ್ಕರ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೆಲವೇ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದೀನಿ. ಅದರಲ್ಲಿ ವಿಶ್ವವಾಣಿ ಮಾಡಲ್ಪಟ್ಟಿರುವಂತ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಇತ್ತೀಚಿನ ಪ್ರಶಸ್ತಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತೆ ಸಂತೋಷ ಆಗ್ತದೆ. ಆಮೇಲೆ ಸ್ಟೇಟಸ್ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ 5 ವರ್ಷ ಕೆಲಸ ಮಾಡಿ UGC ಹೋರಾಟದಲ್ಲಿ ಮಂಚೂಣಿನ ಆಲ್ ಓವರ್ ಇಂಡಿಯಾ ನ್ಯಾಷನಲ್ ಲೆವೆಲ್ ಲೀಡರ್ ಆಗಿ ಕೆಲಸ ಮಾಡಿ ಈ ರೀತಿಯಾಗಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಇಷ್ಟೆಲ್ಲ ತಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ, ಆದ್ರೆ ಈಗ ಕೆಲವು ಕಡೆ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಬೇಕು ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ಏನಾಗಿದೆ ಅಂತಂದ್ರೆ ಈ ಕನ್ನಡ ಮಾಧ್ಯಮ ಶಾಲೆಗಳು ಇದೆ, ಇವತ್ತೇನು ಕಾನೂನು ಸಂಸ್ಕೃತಿ ಹೊರಟ್ಬಿಟ್ಟಿದೆ. ಆರ್ಡಿನರಿ ಪರ್ಸನ್ ಏನ್ ಮಾಡ್ತಾನೆ ಕಾನೂನು ಸಂಸ್ಕೃತಿ ಹೊರಟ್ಬಿಟ್ಟಿದೆ. ಈಗ ಆ ರೀತಿಯಾಗಿ ಏನಾಗಿದೆ, ಶಾಲೆಗಳು ನೋಡಿದ್ರೆ ಬಣ ಎಂತ ಫೀಲ್ಡ್ ಇದೆ ಅಂತ ಮಕ್ಕಳೇ ಇಲ್ಲ ಅಲ್ಲಿ. ತುಂಬಾ ಫೀಲಿಂಗ್ಸ್ ಅನಿಸ್ತು. ನಾವು ಸುಮಾರು ಒಂದು 20-25 ವರ್ಷ ಹೋರಾಟ ಮಾಡ್ಕೊಂತ ಬಂದಿರೋದು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿದ್ದೆ 10 ವರ್ಷ ಎಲೆಕ್ಟೆಡ್. ಇಲ್ಲಿನೂ ಕೂಡ 1 ವರ್ಷ ಇದ್ದೆ. ಆಮೇಲೆ ಟೆಂಪರರಿ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇದ್ದೆ. ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಕೂಡ ಗೆದ್ದೇನೆ 92ರಲ್ಲಿ. ಒಂದು 700-800 ಮೆಂಬರ್ಸ್ ಪರ್ಮನೆಂಟ್ ಆಯ್ತು ನನ್ನ ಜೊತೆಗೆ ಏಜೆಡ್ ಕಾಲೇಜ್. ಅಲ್ಲಿಂದ 93ರಲ್ಲಿ ಸೆನೆಟಿಗೆ ಬಂದೆ ನಾನು, ಕುವೆಂಪು ಯೂನಿವರ್ಸಿಟಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಯೂನಿವರ್ಸಿಟಿ ಮಾಡ್ಬೇಕನ್ನೋ ಉದ್ದೇಶದಿಂದ ಆ ಸಂದರ್ಭದಲ್ಲಿ ನಮ್ಮ SS ಮಲ್ಲಿಕಾರ್ಜುನ ಅವರು ಕೂಡ 94ರಲ್ಲಿ 93ರಲ್ಲಿ ಸೆನೆಟ್ ಸಿಂಡಿಕೇಟ್ ಇದ್ರು. ಆಮೇಲೆ ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಅವಾಗ್ಲೇನೆ ರಾಮಕೃಷ್ಣ ಹೆಗಡೆ ಕಾಲದಲ್ಲೇನೆ 50 ಎಕರೆ ಜಮೀನು ಫ್ರೀ ಕೊಟ್ಟಿದ್ರು ಅಲ್ಲಿ ಏನ್ ಯೂನಿವರ್ಸಿಟಿ ಇದೆ. ಆಮೇಲೆ ರಾಜ್ನಲ್ಲಿ 24 ಎಕರೆ ಕೊಟ್ಟಿದ್ರು. ಅದು ಖಾಲಿ ಬಿದ್ದಿತ್ತು. ಖಾಲಿ ಬಿದ್ದಾಗ ಏನಾದ್ರು ಮಾಡಿ ಮಾಡ್ಬೇಕು ಅಂತ ಹೇಳಿ ಯಜಮಾನ್ರು ಶಿಕ್ಷಕ ಯಜಮಾನ್ರು ಹೋಗ್ತಿದ್ವಿ. ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ನಾವು ಮಲ್ಲಿಕಾರ್ಜುನ ಫಾಲೋ ಅಪ್ ಮಾಡ್ಕೊಂಡು ಹೇಳಿ ಬಾಪೂಜಿ ಸಂಸ್ಥೆಯಿಂದ ಮೊದಲು 1 ಕೋಟಿ ಬಿಲ್ಡಿಂಗ್ ಅನ್ನ 1 ಫ್ಲೋರ್ ಕಟ್ಸಿಕೊಟ್ರು ಫ್ರೀ ಆಗಿ. ನಂತರ ಆಮೇಲೆ JS ಪಟೇಲ್ CM ಇದ್ದ 40 ಲಕ್ಷ ಅವ್ರು ಕೊಟ್ರು. ಮತ್ತೆ ಇನ್ನು 50 ಲಕ್ಷ ಮತ್ತೆ ಸಾಹೇಬ್ರು ಹಾಕಿ 1.5 ಕೋಟಿ ಸಂಸ್ಥೆಯಿಂದ ಕೊಟ್ಟು ಒಂದು ಬಿಲ್ಡಿಂಗ್ ಆದ್ಮೇಲೆ ನಾವು ಯೂನಿವರ್ಸಿಟಿಯನ್ನ ಕ್ಲೈಮ್ ಮಾಡಿದ್ವಿ. ಅವಾಗ್ಲೇನೆ ಯೂನಿವರ್ಸಿಟಿ ಆಗ್ಬೇಕು ಆಯ್ತು. ಇಲ್ಲಿಂದ 130 ಕಿಲೋಮೀಟರ್ ಹೋಗ್ಬೇಕಾಯ್ತು. ಮಕ್ಳಿಗೆ ತೊಂದರೆ ಆಗ್ತದೆ. ಇಲ್ಲಿಂದ ಮಕ್ಳು ಯಾರು ಪೋಸ್ಟ್ ಗ್ರಾಜುಯೇಷನ್ ಯಾರು ಮಾಡ್ತಿರ್ಲಿಲ್ಲ.